ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ ಅದ್ರದ್ದು ಅಕ್ಷಾಂಶ ಮತ್ತೆ ರೇಖಾಂಶನ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ ಸರ್. ಅದನ್ನ ನಾವು ಅಕ್ಷಾಂಶ ಮತ್ತು ರೇಖಾಂಶನ ನಾವು ನಮ್ಮ ಗೂಗಲ್ ಅಲ್ಲಿ ಹಾಕಿ ನಮ್ಮ ಡಿಜಿಟಲ್ ಬೌಂಡ್ರಿನ ನಾವು ತಗೋಬಹುದು. ಬೇರೆ ಅದು ಫಿಸಿಕಲ್ ಸರ್ವೆ ಇದುವರೆಗೂ ಕೂಡ ಆಗಿಲ್ಲ. ಕೇರಳದಲ್ಲಿ ಕಂಪ್ಲೀಟ್ ಫಿಸಿಕಲ್ ಸರ್ವೆ ಬೇಸ್ಡ್ ಆನ್ ಅಕ್ಷಾಂಶ ರೇಖಾಂಶ ಏನ್ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಅಂತ ಏನ್ ಹೇಳ್ತೀವಲ್ಲ ಅದ್ರ ಮೇಲ್ಗಡೆ ಫಿಸಿಕಲ್ ಸರ್ವೆ ಮಾಡಿ ಇದು ನಮ್ದು ಬೌಂಡ್ರಿ ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಅವರು ನಿರ್ಣಯ ಮಾಡಿ ನಾವು ಮಾಡಿರ್ತಕ್ಕಂತ ನಿರ್ಣಯಕ್ಕೆ ನೀವು ಅಂಗೀಕರಿಸಬಹುದು ಅಂತ ಹೇಳಿ ಅವ್ರು ಅದನ್ನ ಕೊಟ್ಟಿದ್ದಾರೆ. ಅದನ್ನ ಕೇಂದ್ರ ಸರ್ಕಾರನು ಕೂಡ ಅಂದ್ರೆ ಏನು ಹೈ ಲೆವೆಲ್ ವರ್ಕಿಂಗ್ ಕಮಿಟಿ ಗ್ರೂಪ್ ಅಂತ ಹೇಳಿದೆ ಅವ್ರ ಮುಂದೆ ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ಅವ್ರ ಅದನ್ನ ಅಡ್ಮಿಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನ ನೀವು ಕೊಟ್ಟಿರ್ತಕ್ಕಂಥ ಸರಿ ಇದೆ ಅಂತ ಹೇಳಿ. ಆ ತರ ಇಲ್ಲಿ ನಮ್ಮಲ್ಲಿ ಫೀಲ್ಡ್ ವೆರಿಫಿಕೇಶನ್ ಇದುವರೆಗೂ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಸರ್ಕಾರದ ಸ್ಟ್ಯಾಂಡ್ ಓನ್ಲಿ ಏನಿತ್ತು ಅಂದ್ರೆ ಹಿಂದಿನ ಎಲ್ಲಾ ಸರ್ಕಾರಗಳದ್ದು ಸ್ಟ್ಯಾಂಡ್ ಏನಿತ್ತು ಅಂದ್ರೆ ನಮ್ಗೆ ಎಕೋ ಸೆನ್ಸಿಟಿವ್ ಏರಿಯಾ ನೋಟಿಫಿಕೇಶನ್ ಬೇಡ ಅಂದ್ರೆ ನಾವು ಸಾರಾ ಸಗಟಾಗಿ ಅದನ್ನ ತಳ್ಳಿ ಹಾಕ್ತಾ ಇದ್ವಿ. ನಮ್ಗೆ ಎಕೋ ಸೆನ್ಸಿಟಿವ್ ಏರಿಯಾ ಬೇಡ ಅನ್ನೋದು ಇದು ಸರ್ಕಾರದ ನಿಲುವಾಗಿದೆ. ಸೊ ಯಾವಾಗ ನಮಗದು ಬೇಡವೇ ಬೇಡ ಅಂದಾಗ ಈ ಬೌಂಡ್ರಿ ಡಿಮಾರ್ಕೇಶನ್ ಮಾಡತಕ್ಕಂತ ಗೊಡವೆಗೆ ಸರ್ಕಾರ ಕೂಡ ಅದನ್ನ ಕೈ ಹಚ್ಚಲಿಕ್ಕೆ ಹೋಗ್ಲಿಲ್ಲ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಿಂದ ನಿರ್ದೇಶನ ಬಂದು ಬೌಂಡ್ರಿಯನ್ನ ಗುರುತಿಸಬೇಕು, ಕೇರಳದ ಮಾದರಿನ ನಾವು ಅನುಸರಿಸಬೇಕು ಅಂತ ಹೇಳಿ ಬಂದ್ರೆ ಅದನ್ನ ಯಾವುದೇ ಇಲಾಖೆ ಆಗ್ಲಿ ಅದನ್ನ ನಾವು ಮಾಡ್ಲೇಬೇಕಾಗ್ತದೆ. ಅದನ್ನ ಖಂಡಿತವಾಗಿ ಮಾಡ್ತೇವೆ. ಅಂದ್ರೆ ಪರಿಸರ ಇಲಾಖೆ ಪರವಾಗಿ ನಾನು ಹೇಳೋದು. ಈಗ ನಮಗೆ ಸದ್ಯಕ್ಕೆ ಅಸ್ಪಷ್ಟ ಬೌಂಡ್ರಿ ಅಂತ ಹೇಳಿ ಹೇಳಿಕ್ ಆಗಲ್ಲ. ಸ್ಪಷ್ಟವಾದ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಅನ್ನ ಕೊಟ್ಟಿದ್ದಾರೆ. ಆದರೆ ಅದು ನಮ್ಮಂತ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದು ತೋಟದ ಗಡಿ ಇಷ್ಟು ಅಂತ ಹೇಳಿ ನಾವು ಬೇಲಿ ಹಾಕ್ದಂಗೆ ಹೆಂಗೆ ಹಾಕೋತೀವಿ ಆ ತರ ಎಲ್ಲಾದ್ರೂ ಫಿಸಿಕಲ್ ಆಗಿ ಆ ತರ ಗುರುತು ಎಲ್ಲೂ ಕೂಡ ನಾವು ಮಾಡ್ಲಿಲ್ಲ. ಸೊ ಇದು ಇಲ್ಲಿವರೆಗೂ ಇರ್ತಕ್ಕಂತಹ ವಾಸ್ತವ. ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಇವ್ರು ಹಾಗೆ ಹೇಳ್ದಂಗೆ ಪ್ರಾಹಿಬಿಟೆಡ್ ಅದೆಲ್ಲ ಹೇಳಿದ್ರು. ಅದರಲ್ಲಿ ಒಂದ್ ಲೈನ್ ಎಲ್ಲೋ ಒಂದ್ ಕಡೆ ಆಡ್ ಮಾಡ್ಬೇಕಾಗ್ಬೋದು ಇರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ. ಏನಂದ್ರೆ ಅಲ್ಲಿ ಮೇಂಟೆನೆನ್ಸ್ ಅಂಡ್ ರಿಪೇರ್ ಆಫ್ ಹೌಸ್ ಅಂತ ಹೇಳಿದ್ದಾನೆ. ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಹೌಸ್ ಅಂತ ಹೇಳಿ ಸೇರಿಸಿದ್ರೆ ಅಲ್ಲಿಗೆ ಅದು ಕೂಡ ಏನು ಮನೆ ಕಟ್ಟತಕ್ಕಂತ ಒಂದು ಸಮಸ್ಯೆಗಳು ಕೂಡ ಅಲ್ಲಿ ಇರೋದಿಲ್ಲ. ಅಲ್ಲಿ ಏನೆಲ್ಲಾ ಬ್ಯಾನ್ ಮಾಡಿರ್ತಕ್ಕಂಥದ್ದು ಏನಿದೆ ಅದು ಈ ಸಭೆಗೆ ಹೇಳೋದಾದ್ರೆ ರೈತ ವರ್ಗದ ಒಂದು ಕೈ ಮೀರಿ ನಡೀತಕ್ಕಂಥ ಚಟುವಟಿಕೆ ಹೊರಗೆ ಅಂದ್ರೆ ಯಾವ್ದೇ ಒಂದು ಇಂಡಸ್ಟ್ರಿ ಮಾಡ್ಬೇಕು ಅಂದ್ರೂ ಕೂಡ ಅವ್ರಾಗ್ಲೇ ಹೇಳ್ದಂಗೆ 2,20,000 ಸ್ಕ್ವೇರ್ ಫೀಟ್ ಅಂತದನ್ನೆಲ್ಲ ನಾವು ಮಾಡ್ತೀವ ಮಾಡೋದಿಲ್ವ ಅಂತ ನಮ್ಮ ವಿವೇಚನೆ ಮೇಲ್ಗಡೆ ನಾವು ಅದನ್ನ ನಿರ್ಣಯಿಸ್ಬೇಕಾಗ್ತದೆ. ಜೊತೆಗೆ ಏರ್ ಪೊಲ್ಯೂಷನ್ ಆಕ್ಟ್ ಮತ್ತೆ ವಾಟರ್ ಪೊಲ್ಯೂಷನ್ ಆಕ್ಟ್ ಬಗ್ಗೆ ಅವರು ಹೇಳಿದ್ರು. ಅದು ಕೂಡ ನಮ್ದು ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲೇ ಬರ್ತದೆ. ಸೊ ಈಗ ಎಕೋ ಸೆನ್ಸಿಟಿವ್ ಏರಿಯಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗುರುತು ಮಾಡೋದಿಲ್ಲ. ಅದರಲ್ಲಿ ಮೆಂಬರ್ ಸೆಕ್ರೆಟರಿ ಆಗಿರೋದ್ರಿಂದ ನಾವು ಒಂದು ರೂಲ್ ಅಂದ್ರೆ ಒಂದು ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೊಂದು ಮೆಂಬರ್ ಸೆಕ್ರೆಟರಿ ಮತ್ತೆ ಇನ್ನೊಂದು ಏನಂದ್ರೆ ಪರಿಸರ ಇಲಾಖೆನಲ್ಲಿ ಸಿಬ್ಬಂದಿ ಕೂಡ ಇಲ್ಲ, ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇರ್ತಾರೆ. ಅದು ಈಗ ಬೆರಳೆಣಿಕೆ ಅಷ್ಟು ಸಿಬ್ಬಂದಿಗಳು ಮಾತ್ರ ಇರ್ತಾರೆ. ಹಂಗಾಗಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸ್ಟಾಫ್ ಸ್ಟ್ರೆಂತ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಅವಾಗಲೇ ಉದಯಶೇಖರ್ ಹೇಳಿದಂಗೆ ನಾನು ಕೂಡ ಅವಾಗ ಮೂಡುಬಿದಿರಿನಲ್ಲಿ ಹೊಲಗಣ್ಣೆಗೆರೆ ಕೆಲಸ ಮಾಡ್ತಾ ಇದ್ದೆ. ಯಾವಾಗ ವಿನಯ್ ಕುಮಾರ್ ಸರ್ಕೆ ಸಾಹೇಬರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಆಗ ಪಂಚಾಯತಿ ಮಟ್ಟಕ್ಕೆಲ್ಲ ಹೋಗಿ ಆಗಿನ ನೋಟಿಫಿಕೇಶನ್ ಈಗಿನ ನೋಟಿಫಿಕೇಶನ್ ಅಲ್ಲೂ ಸ್ವಲ್ಪ ಗ್ರಾಮಗಳು ವ್ಯತ್ಯಾಸ ಆಗಿರ್ಬೋದು ಬಿಟ್ರೆ ಬೇರೆ ಕಂಡೀಷನ್ ಎಲ್ಲ ಸೇಮ್ ಇದೆ. ಸೊ ಇದು ನನಗೆ ತಿಳಿದಿರ್ತಕ್ಕಂಥದ್ದು ಎಕೋ ಸೆನ್ಸಿಟಿವ್ ಏರಿಯಾ ಬಗ್ಗೆ. ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಈಗ ಬರ್ತಾ ಇದ್ದೀನಿ ನಾನೀಗ. ಇದು ಎರಡು ಕೂಡ ಬ್ರದರ್ ಕನ್ಸರ್ನ್, ಅಣ್ಣ ತಮ್ಮ ಇದ್ದಂಗೆನೆ. ಆದ್ರೆ ಇದನ್ನ ಪರಿಸರ ಇಲಾಖೆ ಆಕ್ಟ್ ಅಂಡರ್ ಅಲ್ಲಿ ಮಾಡಿದ್ರು ಕೂಡ ಅದನ್ನ ಅನುಷ್ಠಾನ ಏಜೆನ್ಸಿ ಏನಂದ್ರೆ ನಮ್ಮ ಲ್ಯಾಂಡಿಗೆ ನಾವು ಎಕೋ ಸೆನ್ಸಿಟಿವ್ ಝೋನ್ ಮಾಡಿರೋದು. ಅದಕ್ಕೊಂದು ವೃತ್ತಾಂತ ಇದೆ. ಏನು ರಿಪಿಟಿಷನ್ 202/95 ಗೋಟಿಯನ್ ಗೋದಾವರ್ಮನ್ ಕೇಸ್ ಏನ್ ಹೇಳಿದಾರಲ್ಲ ಸರ್, ಆ ಕೇಸು ಇನ್ನು ಮುಗ್ದಿಲ್ಲ ಅಂತಲ್ಲ, ಆ ಕೇಸು ಮುಗಿಯೋದು ಇಲ್ಲ. ಯಾಕೆಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ತರ ಅದನ್ನ ಮೇಲ್ಗಡೆ ಹಲವಾರು ಪರಿಸರ ಚಿಂತನೆಗಳು ನಡೀತಾ ಇದ್ದಾವೆ. ಈ ದೇಶದ ಪರಿಸರಕ್ಕೆ ಪೂರಕವಾದಂತಹ ನಡೆಗಳೇನಾದ್ರೂ ಬೇಕಾದ್ರೆ, ಯಾಕಂದ್ರೆ ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಯ್ತು. ಈಗ ನಮ್ದು ಡೀಮ್ಡ್ ಫಾರೆಸ್ಟ್ ಇಶ್ಯೂ ಆಗಿರ್ಬೋದು,
ಬೇರೆ ಬೇರೆ ಮೈನಿಂಗ್ ಇಶ್ಯೂ ಆಗಿರ್ಬೋದು, ಎಲ್ಲ ಅರಣ್ಯದ ಮೇಲೆ ಯಾವುದೇ ರೀತಿ ನಮ್ಮ ಈವನ್ ಫಾರೆಸ್ಟ್ ಕನ್ಸರ್ವೇಶನ್ ಅನುಷ್ಠಾನ ಯಾವ ರೀತಿ ಮಾಡ್ಬೇಕು ಅನ್ನೋದಾಗ್ಬೋದು, ಅದೆಲ್ಲ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗ್ತಾ ಇರೋದು ಆ ಟಿ.ಎನ್. ಗೋದವರ್ಮನ್ ಅನ್ನೋರು ಹಾಕಿರ್ತಕ್ಕಂಥ ಕೇಸಿನ ಮೇಲೆ. ಅವ್ರೀಗ ಇಲ್ಲ, ಹಸ್ತಂಗತರಾಗಿದ್ದಾರೆ. ಆದ್ರೂ ಕೂಡ ಈಗ ಅವ್ರ ಹೆಸರಿನಲ್ಲಿ ಈಗಲೂ ಕೂಡ ಕೇಸ್ ನಡೀತಾ ಇದೆ. ಎಲ್ಲಾದ್ರೂ ಎಕ್ಸಾಮ್ ಈಗ ಯಾರಾದ್ರೂ ಅರ್ಜಿ ಹಾಕಿದವರು ತೀರಿದ ಕೇಸ್ ಮುಗಿದೋಗ್ತಕ್ಕಂಥದ್ದು ವಾಡಿಕೆ ಅಲ್ವಾ? ಆದ್ರೆ ಇದು ಲೈವ್ ಎಕ್ಸಾಂಪಲ್, ಅದು ಇನ್ನೂ ಕೂಡ ಕೇಸ್ ಚಾಲುವಲ್ಲಿ ಇದೆ. ಸೊ ಈ ಕೇಸಿನಲ್ಲಿ ನೀಡಿದಂತ ನಿರ್ದೇಶನದ ಮೇರೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತದೆ. ಯಾವ್ದ್ಯಾವ್ದು ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂದ್ರೆ ನಮ್ಮ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ನಮ್ಮ ಸ್ಯಾಂಕ್ಚುರಿಗಳ ಅಂದ್ರೆ ಅಭಯಾರಣ್ಯಗಳಾಗಿರ್ಬೋದು, ಟೈಗರ್ ಪ್ರಾಜೆಕ್ಟ್ ಅಲ್ಲಿ ಬರ್ತಕ್ಕಂಥ ಟೈಗರ್ ಕನ್ಸರ್ವೇಶನ್ ಏರಿಯಾ ಆಗಿರ್ಬೋದು, ಇಂಥ ಏರಿಯಾಗಳ ಮೇಲೆ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಅದಕ್ಕೊಂದು ಕುಶನಿಂಗ್ ವ್ಯವಸ್ಥೆ ಇರ್ಲಿ ಅಂತ ಹೇಳಿ ಎಕೋ ಸೆನ್ಸಿಟಿವ್ ಝೋನ್ ನ ಡಿಕ್ಲೇರ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತು. ನಾವು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಹಾಗೆ ಹೀಗೆ ಅಲ್ಲಿ ಸ್ಥಳೀಯರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಮಾಡ್ತಾ ಇರ್ಲಿಲ್ಲ ಅಂದ್ರೆ ಸರ್ಕಾರ ಮಾಡ್ತಾ ಇರ್ಲಿಲ್ಲ. ಒನ್ ಪಾಯಿಂಟ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ ಡೆಡ್ಲೈನ್ ಕೊಟ್ಟು ನೀವು ಮಾಡಿ ಬಿಡಿ, 10 ಕಿಲೋಮೀಟರ್ ಅನ್ನೋದು ಸ್ಟ್ಯಾಂಡರ್ಡ್ ಎಕೋ ಸೆನ್ಸಿಟಿವ್ ಝೋನ್. ನೀವು ಮಾಡಿದ್ರೆ ನಿಮ್ಗೆ ಎಷ್ಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಕೊಟ್ಟಿದ್ದೀನಿ 0 to 10. ನೀವು ಮಾಡ್ಲಿಲ್ಲ ಅಂದ್ರೆ 10 ಕಿಲೋಮೀಟರ್ ಫಿಕ್ಸ್ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದಾಗ ಎಲ್ಲಾ ರಾಜ್ಯ ಸರ್ಕಾರಗಳು ಅಂದ್ರೆ ಈಗ ಅಲ್ಲಿಂದ 10 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಯಾವ್ದು ಕೂಡ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈವನ್ ಒಂದು ಬೇರೆ ಸ್ಮಾಲ್ ಸ್ಕೇಲ್ ಕ್ವಾರಿ ಕ್ರಷರ್ ಆಗಿರ್ಬೋದು, ಈಗ ಲೋಕಲ್ ಅಲ್ಲಿ ನಿಮ್ಗೆ ಜಲ್ಲಿ ಕಲ್ ಬೇಕಾದ್ರೆ ಅಂತದ್ದು ಕೂಡ ಮಾಡ್ಲಿಕ್ಕಿಲ್ಲ, ಮರಳುಗಾರಿಕೆ ಕೂಡ ಮಾಡ್ಲಿಕ್ಕಿಲ್ಲ. ಸೊ 10 ಕಿಲೋಮೀಟರ್ ಏರಿಯಾ ಫಿಕ್ಸ್ ಅಂತ ಹೇಳಿ ಹೇಳಿದಾಗ 2017-18ರಲ್ಲಿ ಎಲ್ಲರೂ ಗೊತ್ತಿರ್ಬೇಕು, ಉಡುಪಿನಲ್ಲಿ ಬಹಳ ದೊಡ್ಡ ಜನಾಂದೋಲನ ಆಯ್ತು. ಅಂದ್ರೆ ಯಾವ್ದಕ್ಕೂ ಕೂಡ NOC ಸಿಗ್ತಾ ಇಲ್ಲ ಅಂತ ಹೇಳಿ. ಯಾಕೆ NOC ಸಿಗ್ತಾ ಇಲ್ಲ ಅಂದ್ರೆ ಅರಣ್ಯ ಇಲಾಖೆ ಸ್ಟ್ಯಾಂಡ್ ಅವತ್ತು ಏನಿತ್ತು ಅಂದ್ರೆ 10 ಕಿಲೋಮೀಟರ್ ಎಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಆಗೋವರೆಗೂ 10 ಕಿಲೋಮೀಟರ್ ಒಂದು ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಾವು ಯಾವುದೇ ರೀತಿಯ ಅಭಿಪ್ರಾಯನ ಅಥವಾ NOCನ ಅರಣ್ಯ ಇಲಾಖೆಯಿಂದ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ನೇರವಾಗಿ ಅರ್ಜಿಗಳನ್ನ ತಿರಸ್ಕರಿಸ್ತಾ ಬಂದಾಗ ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಮನೆ ಕಟ್ಟೋರಿಗೆ ಕಲ್ಲಿನ ರೇಟ್ ಜಾಸ್ತಿ ಆಗ್ಬೋದು, ಬೇರೆ ಬೇರೆ ತರದೆಲ್ಲ ಜಾಸ್ತಿ ಆದಾಗ ಆಗ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲ ಇಮಿಡಿಯೇಟ್ ಆಗಿ ಇದನ್ನ ಮಾಡಬೇಕು ಅಂತ ಹೇಳಿದಾಗ ನಾವು 0 to 1 ಕಿಲೋಮೀಟರ್ ಅಂತೇಳಿ ಮಾಡಿದೀವಿ. ಕೆಲವು ಕಡೆ 10 ಕಿಲೋಮೀಟರ್ ಇದೆ. ಆ ಉದ್ದೇಶಕರು ಹೇಳಿದ್ದಕ್ಕೆ ಅದಕ್ಕೊಂದು ಕಾಂಟ್ರರಿ ಇದೆ, ಅಂದ್ರೆ ಅದಕ್ಕೊಂದು ಸರಿಪಡಿಸ್ತಾ ಇದ್ದೀನಿ. ನಾವು ಎಲ್ಲಿ 10 ಕಿಲೋಮೀಟರ್ ಮಾಡಿದೀವಿ ಅಂದ್ರೆ ನಮ್ಮ ರಾಷ್ಟ್ರೀಯ ಉದ್ಯಾನದ ಪಕ್ಕ ಒಂದು ಫಾರೆಸ್ಟ್ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಫಾರೆಸ್ಟ್ ಎಷ್ಟಿದೆ 5 ಕಿಲೋಮೀಟರ್ ತನಕ ಫಾರೆಸ್ಟ್ ಬಂದ್ರೆ ಅದು 5 ಕಿಲೋಮೀಟರ್ ಸೇರಿ ಅದನ್ನ ನಾವು ಮಾಡಿದೀವಿ. ಬೇರೆ ಯಾವುದೇ ಜನವಸತಿ ಪ್ರದೇಶ ಬಂತು ಅಂದ್ರೆ 1 ಕಿಲೋಮೀಟರ್ಗೆ ಅದನ್ನ ಇಳಿಸಿದೀವಿ. 0 ಅಂದ್ರೆ ಯಾವುದು ಅಂದ್ರೆ ಈಗ ಕೊಲ್ಲೂರು ಅಂತಕ್ಕಂಥ ಒಂದು ಎನ್ಕ್ಲೋಷರ್ ಇದೆ. ಸೊ ಅದು ಸುಮಾರು 1600 ಎಕರೆ ಇರ್ತಕ್ಕಂಥ ಒಂದು ಎನ್ಕ್ಲೋಷರ್. ಸೊ ಅದನ್ನ ನಾವು ಸುತ್ತಲೂ ಇದೆ, ನಾವು 1 ಕಿಲೋಮೀಟರ್ ಇಂದ ಹೊರಗಡೆ ಬೇಕಾದ್ರೂ ಅದನ್ನ ಮಾಡ್ಬೋದು ಕೆಲವೊಂದು ಪಾಯಿಂಟ್ಗಳಲ್ಲಿ. ಆದ್ರೆ ಎನ್ಕ್ಲೋಷರ್ ಅಂತ ಹೇಳಿ ಏನು ನಮ್ಮ ಅರಣ್ಯ ಪ್ರದೇಶ ಸುತ್ತ ಇದ್ದಂತ ಇದನ್ನ 0 ಅಂದ್ರೆ ಅದು ಕಂಪ್ಲೀಟ್ ಅದು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ವಿ.